ಪ್ರಿಯ ವೀಕ್ಷಕರೇ, ಚಾನಲ್ಗೆ ಸುಸ್ವಾಗತ. ಬಯೋಪಿಕ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂದಿನ ವಿಡಿಯೋದಲ್ಲಿ ದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ ಬಯೋಪಿಕ್ ಮಾಡುತ್ತಿದ್ದೇವೆ. ಸೊ ಶುರು ಮಾಡುವ. ಸಚಿನ್ ಅವರು 24 ಏಪ್ರಿಲ್ 1973ರಂದು ಮುಂಬೈನಲ್ಲಿ ಜನಿಸಿದರು. ಅವರ ತಂದೆ ರಮೇಶ್ ತೆಂಡೂಲ್ಕರ್ ಸಾಮಾನ್ಯ ಸಾಹಿತ್ಯಕಾರರು ಹಾಗೂ ಅವರ ತಾಯಿ ಮನೆ ನೋಡಿಕೊಳ್ಳುತ್ತಿದ್ದರು. ಸಚಿನ್ ಚಿಕ್ಕವನಾಗಿದ್ದಾಗ ತುಂಬ ಶರಾರತಿ, ತೀಟ್ಲೆ. ಶಾಲೆಯಲ್ಲಿ ಓದೋದಕ್ಕಿಂತ ಕ್ರಿಕೆಟ್ ಆಡೋದೇ ಅವರಿಗೆ ತುಂಬ ಇಷ್ಟವಾಗಿತ್ತು. ಸಚಿನ್ನಲ್ಲಿ ಕ್ರಿಕೆಟ್ ಪ್ರತಿಭೆ ಇದೊಂದು ಮೊದಲು ಗುರುತಿಸಿದವರು ಅವರ ಅಜ್ಜಿ ಅಜಿತ್ ತೆಂಡೂಲ್ಕರ್. ಇದನ್ನು ನೋಡಿ ಮೊದಲ ಕ್ಷಣವೇ ಅವರು ಮಾಡಿದ ಮೊದಲ ಕೆಲಸವೇನೆಂದರೆ ಪ್ರಸಿದ್ಧವಾದ ಕೋಚ್ ರಮಾಕಾಂತ್ ಆಚ್ರೇಕರ್ ಅವರ ಬಳಿ ಕರೆದುಕೊಂಡು ಹೋದರು ಸಚಿನ್ ಅವರನ್ನು. ಆ ದಿನವೇ ಸಚಿನ್ ಜೀವನದ ಟರ್ನಿಂಗ್ ಪಾಯಿಂಟ್. ಅಚ್ರೇಕರ್ ಅವರಿಗೆ ಸಚಿನ್ ಪ್ರತಿಭೆ ತುಂಬ ಇಷ್ಟವಾಯಿತು. ಅವರು ಸಚಿನ್ಗೆ ತುಂಬ ಕಠಿಣ ತರಬೇತಿ ನೀಡುತ್ತಿದ್ದರು. ಒಂದು ಪ್ರಸಿದ್ಧ ಕಥೆ ಇದೆ. ಅಚ್ರೇಕರ್ ಸ್ಟಂಪ್ ಮೇಲೆ ಒಂದು ನಾಣ್ಯ ಇಡುತ್ತಿದ್ದರು. ಸಚಿನ್ ಔಟ್ ಆಗದೆ ಆ ಪ್ರಾಕ್ಟೀಸ್ ಸೆಷನ್ ಮುಗಿಸಿದರೆ ಆ ನಾಣ್ಯ ಸಚಿನ್ ಅವರ ಪಾಲಾಗುತ್ತಿತ್ತು. ಇದು ಕೂಡ ಸಚಿನ್ ಹೇಳುತ್ತಾರೆ, ಇದು ನನಗೆ ಸಿಕ್ಕ ಆ ನಾಣ್ಯಗಳೇ ನನ್ನ ಮೊದಲ ಟ್ರೋಫಿಗಳು. ಶಾಲಾ ಕ್ರಿಕೆಟ್ ಆಡುತ್ತಿದ್ದಾಗಲೇ ಸಚಿನ್ ಅದ್ಭುತ ಆಟ ಆಡುತ್ತಿದ್ದರು. ಒಮ್ಮೆ ಶಾಲಾ ಪಂದ್ಯದಲ್ಲಿ ಸಚಿನ್ ಮತ್ತು ಅವರ ಸ್ನೇಹಿತ ವಿನೋದ್ ಕಂಬ್ಳಿ ಸೇರಿ 664 ರನ್ಗಳನ್ನು ಕಳೆ ಹಾಕಿದರು. ಆ ಪಂದ್ಯದ ನಂತರ ಎಲ್ಲರೂ ಆ ಹುಡುಗನನ್ನು ಭವಿಷ್ಯದ ದೊಡ್ಡ ಕ್ರಿಕೆಟರ್ನಾಗುತ್ತಾನೆ ಎಂದು ಹೇಳಲು ಪ್ರಾರಂಭಿಸುತ್ತಿದ್ದರು. 16ರ ವಯಸ್ಸಿನಲ್ಲೇ ಭಾರತ ತಂಡಕ್ಕೆ ಪಾದಾರ್ಪಣೆ. 1989ರಲ್ಲಿ ಕೇವಲ 16 ವಯಸ್ಸಿನಲ್ಲೇ ಸಚಿನ್ ಭಾರತ ತಂಡಕ್ಕೆ ಆಯ್ಕೆಯಾದರು. ಅವರ ಮೊದಲ ಪಂದ್ಯ ಪಾಕಿಸ್ತಾನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ವಿರುದ್ಧ ಆರಂಭವಾಯಿತು. ಆಗ ಪಾಕಿಸ್ತಾನ್ ತಂಡದಲ್ಲಿ ಭಯಾನಕ ವೇಗಿಗಳಾದ ಬೌಲರ್ಗಳು ಇದ್ದರು. ಉದಾಹರಣೆಗೆ ವಾಸಿಂ ಅಕ್ರಮ್ ಮತ್ತು ವಾಕರ್ ಓನಿಸ್. ಒಂದು ಬೌನ್ಸರ್ ಚೆಂಡು ಸಚಿನ್ ಮುಖಕ್ಕೆ ಬಡಿದಿತು. ಮೂಗಿನಿಂದ ರಕ್ತ ಬರಲು ಪ್ರಾರಂಭಿಸಿತು. ಎಲ್ಲರೂ ಅವರ ಮೈದಾನ ಬಿಟ್ಟು ಹೋಗುತ್ತಾರೆ ಎಂದುಕೊಂಡರು. ಆದರೆ ಸಚಿನ್, ನಾನು ಆಟ ಮುಂದುವರಿಸುತ್ತೇನೆ ಎಂದರು. ಅದು ನಿಜವಾದ ಹೀರೋ ಎಂಟ್ರಿ ಸೀನ್. ವಿಶ್ವ ಕ್ರಿಕೆಟ್ನ ಸೂಪರ್ ಸ್ಟಾರ್ ಆದಂಥ ಕತೆ. ಆ ನಂತರ ನಿಧಾನವಾಗಿ ವಿಶ್ವ ಕ್ರಿಕೆಟಿನಲ್ಲಿ ದೊಡ್ಡ ಸ್ಟಾರ್ ಆಗಿ ಮಿಂಚುತ್ತಿದ್ದರು. ಅವರ ಬ್ಯಾಟಿಂಗ್ ಶೈಲಿ ತುಂಬ ಸುಂದರವಾಗಿತ್ತು. ಅವರ ಸ್ಟ್ರೈಟ್ ಡ್ರೈವ್ ಶಾಟ್ ಅನ್ನು ಹಲವರು ಕ್ರಿಕೆಟ್ನ ಅತ್ಯಂತ ಸುಂದರವಾದ ಶಾಟ್ ಎಂದು ಹೇಳುತ್ತಿದ್ದರು. ಸಚಿನ್ ವಿಶ್ವದ ದೊಡ್ಡ ಬೌಲರ್ಗಳನ್ನು ಎದುರಿಸಿ ಶತಕಗಳನ್ನು ಗಳಿಸಿದರು. ಅವರು ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಎಲ್ಲ ಕಡೆ ಯಶಸ್ಸು ಪಡೆದರು. ಅವರು ಆಡಿದಾಗ ಸಂಪೂರ್ಣ ಭಾರತ ಟಿವಿ ಮುಂದೆ ಕುಳಿತು ಪಂದ್ಯ ನೋಡುತ್ತಿತ್ತು. ದಾಖಲೆಗಳ ರಾಜ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಇತಿಹಾಸದಲ್ಲೇ ಹಲವಾರು ದಾಖಲೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಮುಖ್ಯ ದಾಖಲೆಗಳು ಎಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 100 ಶತಕಗಳು, ಟೆಸ್ಟ್ ಮತ್ತು ODI ಸೇರಿ 34,000ಕ್ಕೂ ಹೆಚ್ಚು ರನ್ಗಳನ್ನು ಅವರು ಕಲೆ ಹಾಕಿದರು. ODI ಕ್ರಿಕೆಟ್ನಲ್ಲಿ ಮೊದಲ ಡಬಲ್ ಸೆಂಚುರಿಯನ್ನು ಕೂಡ ಹೊಡೆದರು. 2010ರಲ್ಲಿ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ 200 ರನ್ ಗಳಿಸಿದರು. ಆ ಪಂದ್ಯದಿಂದ ಅವರು ODI ಇತಿಹಾಸದಲ್ಲೇ ಮೊದಲ ಡಬಲ್ ಸೆಂಚುರಿ ಮಾಡಿದ ಆಟಗಾರ ಎಂದು ಹೆಸರು ಮಾಡಿದರು. ಸಚಿನ್ ಜೀವನದ ದೊಡ್ಡ ಕನಸು ಎಂದರೆ ವಿಶ್ವಕಪ್ ಗೆಲ್ಲುವುದು. ಅವರು ಹಲವು ವಿಶ್ವಕಪ್ ಆಡಿದರೂ ಕೂಡ ಅವರಿಗೆ ಟ್ರೋಫಿ ಎಲ್ಲೂ ಸಿಗಲಿಲ್ಲ. ಕೊನೆಗೆ 2011ರಲ್ಲಿ ಭಾರತದಲ್ಲೇ ICC ಕ್ರಿಕೆಟ್ ವರ್ಲ್ಡ್ ಕಪ್ ಯೋಜಿಸಿತ್ತು. 2011ರ ವಿಶ್ವಕಪ್ ಗೆದ್ದ ಭಾರತ ಫೈನಲ್ ಗೆದ್ದಾಗ ತಂಡದ ಆಟಗಾರರು ಸಚಿನ್ ಅವರನ್ನು ತಮ್ಮ ಭುಜಗಳ ಮೇಲೆ ಹೊತ್ತು ಮೈದಾನ ಸುತ್ತಾರಾರಂಭಿಸಿದರು. ಅದು ಕ್ರಿಕೆಟ್ ಇತಿಹಾಸದ ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದು. 2013ರಲ್ಲಿ ಸಚಿನ್ ತಮ್ಮ ಕ್ರಿಕೆಟ್ ಜೀವನಕ್ಕೆ ವಿದಾಯ. ಅವರ ಕೊನೆಯ ಟೆಸ್ಟ್ ಪಂದ್ಯ ವಾಂಖೆಡೆ ಸ್ಟೇಡಿಯಂನಲ್ಲೇ ನಡೆಯಿತು. ಅವರ ವಿದಾಯ ಭಾಷಣ ಕೇಳಿ ಸಂಪೂರ್ಣ ಸ್ಟೇಡಿಯಂ ಭಾವನಾತ್ಮಕವಾಯಿತು. ಅವರು ಹೇಳಿದರು, ಕ್ರಿಕೆಟ್ ನನ್ನ ಜೀವನದ ಭಾಗ ಮಾತ್ರವಲ್ಲ, ಅದು ನನ್ನ ಜೀವನವೇ. ಈಗ ಸಚಿನ್ ಅವರಿಗೆ ದೊರಕಿರುವ ಪ್ರಶಸ್ತಿಗಳ ಬಗ್ಗೆ ವಿವರಣೆ ನೀಡುತ್ತೇನೆ. ಸಚಿನ್ ಅವರಿಗೆ ಭಾರತ ಸರ್ಕಾರದ ಕಡೆಯಿಂದ ಅನೇಕ ಗೌರವಗಳು ನೀಡಿದ್ದಾರೆ. ಆದರೆ ಅವುಗಳಲ್ಲಿ ಮುಖ್ಯವಾದವು ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಭಾರತ ರತ್ನ, ಪದ್ಮ ವಿಭೂಷಣ,
ಪದ್ಮಶ್ರೀ, ರಾಜೀವ್ ಗಾಂಧಿ ಖೇಲ್ ರತ್ನ, ಸಚಿನ್ ಭಾರತ ರತ್ನ ಪಡೆದ ಮೊದಲ ಕ್ರಿಕೆಟಿಗ. ಕೊನೆಯ ಮಾತು, ಸಚಿನ್ ತೆಂಡೂಲ್ಕರ್ ಕತೆ ನಿಮಗೆ ಒಂದು ಪಾಠ ಕಲಿಸುತ್ತದೆ. ಕನಸು ದೊಡ್ಡದಿರಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಒಬ್ಬ ಚಿಕ್ಕ ಹುಡುಗನ ಬ್ಯಾಟ್ ಹಿಡಿದ ಕನಸು ಇಂದು ಅವನನ್ನು ವಿಶ್ವದ ಕ್ರಿಕೆಟ್ ದೇವರನ್ನಾಗಿಸಿದೆ. ಅದರಿಂದಲೇ ಹಲವರು ಹೇಳುತ್ತಾರೆ, ಕ್ರಿಕೆಟ್ ಈಸ್ ಅವರ್ ರಿಲಿಜಿಯನ್, ಸಚಿನ್ ಈಸ್ ಅವರ್ ಗಾಡ್. ಇವಾಗ ಸಚಿನ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಮಾಡಿರುವ ದಾಖಲೆಗಳ ಬಗ್ಗೆ ವಿವರಣೆ. ಅತಿ ಹೆಚ್ಚು ಸೆಂಚುರಿಗಳನ್ನು ಹೊಡೆದಿದ್ದಾರೆ. ಒಟ್ಟು 100 ಸೆಂಚುರಿಗಳನ್ನು ಬಾರಿಸಿದ್ದಾರೆ. ODIನಲ್ಲಿ 49, ಟೆಸ್ಟಿನಲ್ಲಿ 51 ಹಾಗೂ ಅತಿ ಹೆಚ್ಚು ರನ್ಸ್ಗಳಲ್ಲಿ ಕಳೆ ಹಾಕಿರುವ ಮೊದಲ ಬ್ಯಾಟ್ಸ್ಮನ್. 34,357 ರನ್ಸ್, ಟೆಸ್ಟ್ ರನ್ 15,921 ಹಾಗೂ ODIನ ರನ್ಸ್ 18,426. ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ODI ಪಂದ್ಯಗಳು ಆಡಿದ್ದಾರೆ. 463 ಪಂದ್ಯಗಳನ್ನು ಆಡಿದ್ದಾರೆ ಹಾಗೂ ಟೆಸ್ಟ್ನಲ್ಲಿ 200 ಟೆಸ್ಟ್ಗಳನ್ನು ಆಡಿದ್ದಾರೆ. ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದ್ದಾರೆ. 2,278 ರನ್ಗಳು ವಿಶ್ವಕಪ್ಪಿನಲ್ಲೇ ಬಾರಿಸಿದ್ದಾರೆ. ವಿಶ್ವಕಪ್ಪಿನಲ್ಲಿ ಹೆಚ್ಚಿನ ಪಂದ್ಯಗಳ ಆಡಿದ್ದ ಪಟ್ಟಿಯಲ್ಲಿ ಸಚಿನ್ ಅವರ ಹೆಸರು ಕೂಡ ಬರುತ್ತದೆ. 1992, 1996, 1999, 2003, 2007 ಹಾಗೂ 2011 ಇದು ಅವರ ಅಪರೂಪದ ಸಾಧನೆ. ಭಾರತ ರತ್ನ ಪಡೆದ ಮೊದಲ ಕ್ರಿಕೆಟಿಗ ಎಂಬ ಬಿರುದು ಕೂಡ ಅವರಿಗೆ ದೊರಕಿದೆ. ಒಟ್ಟಾಗಿ ಹೇಳಬೇಕೆಂದರೆ ಇವರ ದಾಖಲೆಗಳೇ ಇವರ ಬಗ್ಗೆ ಸ್ಪಷ್ಟನೆಗಳನ್ನು ನೀಡುತ್ತಿದ್ದಾವೆ. ಕೊನೆಯ ಮಾತು ವೀಕ್ಷಕರೇ, ಸಚಿನ್ ತೆಂಡೂಲ್ಕರ್ ಅವರ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ. ಕನಸು ದೊಡ್ಡದಾಗಿರಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದು ಸಾಧಾರಣ ಚಿಕ್ಕ ಹುಡುಗ ಆದ ಸಚಿನ್ ತೆಂಡೂಲ್ಕರ್ ವಿಶ್ವ ಕ್ರಿಕೆಟಿನ ಗುರು ದೇವರನ್ನಾಗಿ ಹೊರಬಂದ ಕತೆ. ಅದರಿಂದಲೇ ಹಲವರು ಹೇಳುತ್ತಾರೆ, ಕ್ರಿಕೆಟ್ ಈಸ್ ಅವರ್ ರಿಲಿಜನ್, ಸಚಿನ್ ಈಸ್ ಅವರ್ ಗಾಡ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.